8ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಒಂದು ಫೋನ್ ಮಾಡಿದರು. ಇಲ್ಲಿ ಆ ಅಕ್ಕಪಕ್ಕದವರು ಒಂದು ಸ್ಮೆಲ್ ಬರ್ತಾಯಿದೆ ಮಾಮೇರ ಮನೇಲಿ ಅಂತೇಳಿ. ನಾನು ಅಷ್ಟೊತ್ತಿಗೆ ಯಾರು ಅಂತ ಕೇಳಿದಾಗ ಹಿಂಗೆ ಅಂತ ಹೇಳಿದರು, ಇವ್ರ ಮನೆ ಅಂತೇಳಿ. ಇದು 2 ವರ್ಷದ ಹಿಂದೆ ಇವರ ಮನೆಯವರಿಗೆ ಹುಷಾರಿರಲಿಲ್ಲ. ನಾನು ಎತ್ಕೊಂಡು ಮಂಗಳೂರು ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೆ. ಅದೇ ಮನೆ ಅಂದ ತಕ್ಷಣ ಗೊತ್ತಾದ ತಕ್ಷಣ ನಾನು ಬಣ್ಕಲ್ ಸ್ಟೇಷನ್ನ ಸಬ್ ಇನ್ಸ್ಪೆಕ್ಟರ್ ಆದ ದಿಲೀಪ್ ಸರ್ ಅವರಿಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿದ ತಕ್ಷಣವೇ ದಿಲೀಪ್ ಸರ್ ಅವರೆಲ್ಲ ಬರ್ತಾರೆ. ಬಂದ ತಕ್ಷಣ ನಾವು ಅವ್ರನ್ನ ಇಲ್ಲಿ ಒಂದು ಲೇಡಿ ಇತ್ತು, ಲೇಡಿಯವ್ರ ಮನೆ ಹೊಲಿಸಿ ಕೀ ಎಲ್ಲ ತೆಗೆಸಿ ನೋಡಿದಾಗ ಒಂದು 10 ರಿಂದ 11 ದಿವಸ ಕೊಳೆತ ಶವ ಒಂದು ಕಂಡಿತ್ತು. ಅದು ಎಲ್ಲ ನೋಡಿದಾಗ ಅವರ ಗಂಡನದು. ಅನಂತರ ನಾವು ಅವರ ಮಗನಿಗೆ ತಿಳಿಸಿದ್ದು. ಮಗನಿಗೆ ತಿಳಿಸಿದ ತಕ್ಷಣ ಮಗ ಹೇಳಿದರು, ನಾನು ಬರೋದು ಬೆಂಗಳೂರಲ್ಲಿದ್ದೀನಿ, ನಾನು ಬರೋದು ಲೇಟ್ ಆಗುತ್ತೆ ಅಂಥೇಳಿ. ಅದ ನಂತರ ನಾವು ಇಲ್ಲಿಂದೆಲ್ಲ ನಾವು ಮೃತದೇಹವನ್ನು ಪ್ಯಾಕ್ ಮಾಡಿ ಭಾರಿ ಹುಳದಲ್ಲಿ ಮುದ್ದಾಗಿತ್ತು. ಅದಾದ ನಂತರ ನಾವು ಫುಲ್ ವಿಚಾರಿಸಿದಾಗ ಮಗ ಏನು ಹೇಳಿದೆ, ನಾನು ಫೋನ್ ಮಾಡ್ತಾಯಿದ್ದೆ ಅಮ್ಮನಿಗೆ ಫೋನ್ ಮಾಡ್ತಿದ್ದಾಗ ಅಪ್ಪ ಮಲಗಿದ್ದಾರೆ ಅಂತ ಹೇಳ್ತಿದ್ರು. ಅದಂತರ ನಾನು ಅವರಿಗೆ ತಿಳಿಸಿದಾಗ ಹೇಳಿದರು, ನೀವು ಅಂತ್ಯ ಸಂಸ್ಕಾರ ನೆರವೇರಿಸಿ, ನಾನು ಬರೋದು ಲೇಟ್ ಆಗುತ್ತೆ ಅಂಥೇಳಿ. ಆದ್ರೂ ನಾವು ಒಂದು ಭಾರಿ ಬೇಜಾರು ಸಂಗತಿ. ಆದ್ರೂ ಅವರ ಮೃತದೇಹವನ್ನು ಹೊರಗಡೆ ತರೋತ್ತಿಗೆ ನನ್ನ ಗಂಡ ಬೇಕು, ಗಂಡನ ಬಿಟ್ಕೊಡಲ್ಲ ಅಂಥೇಳಿ ಭಾರಿ ನಮ್ಮನ್ನು ಇದು ಮಾಡಿದರು. ಅಂದರೆ ಅಷ್ಟೊಂದು ನಮಗೆ ದುಃಖ ಬಂತು. ಯಾರೂ ಸಹ ಇನ್ನೂ ಸಹ ತಂದೆ ತಾಯಿನ ಬಿಟ್ಟು ದೂರ ಇರಬೇಡಿ ಅಂತ ಹೇಳೋ ಅಂಥ ಪರಿಸ್ಥಿತಿ. ನಾವು ಇಷ್ಟೊಂದು ನಾನು ಎಂಥದ್ದೋ ಒಂದು ಮೃತದೇಹಗಳನ್ನು ಎತ್ತಿದ್ದೀನಿ, ಆದರೂ ನಾನು ಇಂಥೊಂದು ಘಟನೆಯನ್ನು ನೋಡಿರಲಿಲ್ಲ. ಅದ ನಂತರ ಅವರು ಸಬ್ ಇನ್ಸ್ಪೆಕ್ಟರ್ ಎಲ್ಲ ಬಂದು ನಮಗೆ ಭಾರಿ ಸಾಥ್ ನೀಡಿದರು, ಸಾರ್ವಜನಿಕರು ಸಾಥ್ ನೀಡಿದರು. ಅವ್ರ ಮಗನೂ ಸಹ ಇವು ಯಾರನ್ನೂ ಕಾಯ್ಬೇಡಿ, ತೆಗೀರಿ ಅಂತ ಹೇಳಿದರು ಸರ್. 8ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಒಂದು ಫೋನ್ ಮಾಡಿದರು. ಇಲ್ಲಿ ಆ ಅಕ್ಕಪಕ್ಕದವರು ಒಂದು ಸ್ಮೆಲ್ ಬರ್ತಾಯಿದೆ ಮಾಮೇರ ಮನೇಲಿ ಅಂತೇಳಿ. ನಾನು ಅಷ್ಟೊತ್ತಿಗೆ ಯಾರು ಅಂತ ಕೇಳಿದಾಗ ಹಿಂಗೆ ಅಂತ ಹೇಳಿದರು, ಇವ್ರ ಮನೆ ಅಂತೇಳಿ. ಇದು 2 ವರ್ಷದ ಹಿಂದೆ ಇವರ ಮನೆಯವರಿಗೆ ಹುಷಾರಿರಲಿಲ್ಲ. ನಾನು ಎತ್ಕೊಂಡು ಮಂಗಳೂರು ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೆ. ಅದೇ ಮನೆ ಅಂದ ತಕ್ಷಣ ಗೊತ್ತಾದ ತಕ್ಷಣ ನಾನು ಬಣ್ಕಲ್ ಸ್ಟೇಷನ್ನ ಸಬ್ ಇನ್ಸ್ಪೆಕ್ಟರ್ ಆದ ದಿಲೀಪ್ ಸರ್ ಅವರಿಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿದ ತಕ್ಷಣವೇ ದಿಲೀಪ್ ಸರ್ ಅವರೆಲ್ಲ ಬರ್ತಾರೆ. ಬಂದ ತಕ್ಷಣ ನಾವು ಅವ್ರನ್ನ ಇಲ್ಲಿ ಒಂದು ಲೇಡಿ ಇತ್ತು, ಲೇಡಿಯವ್ರ ಮನೆ ಹೊಲಿಸಿ ಕೀ ಎಲ್ಲ ತೆಗೆಸಿ ನೋಡಿದಾಗ ಒಂದು 10 ರಿಂದ 11 ದಿವಸ ಕೊಳೆತ ಶವ ಒಂದು ಕಂಡಿತ್ತು. ಅದು ಎಲ್ಲ ನೋಡಿದಾಗ ಅವರ ಗಂಡನದು. ಅನಂತರ ನಾವು ಅವರ ಮಗನಿಗೆ ತಿಳಿಸಿದ್ದು. ಮಗನಿಗೆ ತಿಳಿಸಿದ ತಕ್ಷಣ ಮಗ ಹೇಳಿದರು, ನಾನು ಬರೋದು ಬೆಂಗಳೂರಲ್ಲಿದ್ದೀನಿ, ನಾನು ಬರೋದು ಲೇಟ್ ಆಗುತ್ತೆ ಅಂಥೇಳಿ. ಅದ ನಂತರ ನಾವು ಇಲ್ಲಿಂದೆಲ್ಲ ನಾವು ಮೃತದೇಹವನ್ನು ಪ್ಯಾಕ್ ಮಾಡಿ ಭಾರಿ ಹುಳದಲ್ಲಿ ಮುದ್ದಾಗಿತ್ತು. ಅದಾದ ನಂತರ ನಾವು ಫುಲ್ ವಿಚಾರಿಸಿದಾಗ ಮಗ ಏನು ಹೇಳಿದೆ, ನಾನು ಫೋನ್ ಮಾಡ್ತಾಯಿದ್ದೆ ಅಮ್ಮನಿಗೆ ಫೋನ್ ಮಾಡ್ತಿದ್ದಾಗ ಅಪ್ಪ ಮಲಗಿದ್ದಾರೆ ಅಂತ ಹೇಳ್ತಿದ್ರು. ಅದಂತರ ನಾನು ಅವರಿಗೆ ತಿಳಿಸಿದಾಗ ಹೇಳಿದರು, ನೀವು ಅಂತ್ಯ ಸಂಸ್ಕಾರ ನೆರವೇರಿಸಿ, ನಾನು ಬರೋದು ಲೇಟ್ ಆಗುತ್ತೆ ಅಂಥೇಳಿ. ಆದ್ರೂ ನಾವು ಒಂದು ಭಾರಿ ಬೇಜಾರು ಸಂಗತಿ.